ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಇವತ್ತು ನೋಡಿ, ಶನಿಯ ಸಾಡೆ ಸಾತಿ ಅಂದರೆ 7.5 ಶನಿ ಅಂತ ಅಂದರೆ ಏನು, ಇದು ಯಾರ್ಯಾರಿಗಿದೆ, ಇದ್ರ ಫಲಗಳೇನು, ಇದರಿಂದ ನೆಗೆಟಿವ್ ಏನು ಪಾಸಿಟಿವ್ ಏನು, ಇದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, 7.5 ಶನಿ ಅಂದರೆ ಶನಿಗ್ರಹ ಯಾವ ರಾಶಿನಲ್ಲಿ ಇರುತ್ತೋ ಆ ರಾಶಿ ಮತ್ತು ಮುಂದಿನ ರಾಶಿ, ಹಿಂದಿನ ರಾಶಿ, ಇಷ್ಟು ಜನಕ್ಕೆ ಸಾಡೆ ಸಾತಿ ಅಂದರೆ 7.5 ಶನಿಯ ಕಾಟಗಳು ಇರುತ್ತೆ ಅಂತ ಅರ್ಥ. ಈ ಯಾವ ರಾಶಿನಲ್ಲಿರುತ್ತೆ ಅಲ್ಲಿ 2.5 ವರ್ಷ ಶನಿ ಸಂಚಾರ. ನೋಡಿ, ಶನಿ ಸಂಚಾರ ಒಂದು ರಾಶಿನಲ್ಲಿ 2.5 ವರ್ಷ ಸಂಚಾರವನ್ನು ಮಾಡುತ್ತೆ. ಅದರ ಹಿಂದಿನ ರಾಶಿ 2.5 ವರ್ಷ, ಹಿಂದಿನ ರಾಶಿಗೂ ಅದರ ಪ್ರಭಾವ ಬೀರ್ತಾ ಇರುತ್ತೆ. ಮುಂದಿನ ರಾಶಿನಲ್ಲಿ 2.5 ವರ್ಷ ಶನಿ ಸಂಚಾರ ಮಾಡುತ್ತೆ, ಅದರ ಪ್ರಭಾವವನ್ನು ಬೀರುತ್ತೆ. ಮೂರೂ ರಾಶಿಯ ಟೋಟಲ್ 2.5 7.5 ಶನಿನ ಸಾಡೆ ಸಾತಿ ಶನಿ ಅಂತ ಕರಿತೀವಿ ನಾವು. ನೋಡಿ, ಇವಾಗ ಅಟ್ ಪ್ರೆಸೆಂಟ್ಗೆ ಸಾಡೆ ಸಾತಿ ಶನಿ ಯಾರ್ಯಾರಿಗಿದೆ? ಈಗ ಶನಿ ಸಂಚಾರ ಮಾಡ್ತಾ ಇರೋದು ಮೀನ ರಾಶಿನಲ್ಲೇ, ಅದರಿಂದ ಮೀನ ರಾಶಿಯವರಿಗೆ ಸಾಡೆ ಸಾತಿ ಶನಿ. ಕುಂಭ ರಾಶಿ ಅದರ ಹಿಂದಿನ ರಾಶಿ, ಇವ್ರಿಗೆ ಸಾಡೆ ಸಾತಿ ಶನಿ ಇದೆ. ಮುಂದಿನ ರಾಶಿ ಯಾವ ಮೇಷರಾಶಿಯವ್ರಿಗೂ ಕೂಡ ಸಾಡೆ ಸಾತಿಯ ಶನಿ ಇದೆ ಇವರಿಗೆ. ಮುಂದಿನ ವರ್ಷ 2027 ಜೂನ್ 2ನೇ ತಾರೀಕಿಗೆ ಶನಿ ಬದಲಾವಣೆ ಆಗುತ್ತೆ. ಬೆಳಗ್ಗೆ 10 ಗಂಟೆಗೆ ಶನಿ ಬದಲಾವಣೆ ಆಗುತ್ತೆ. ಆವಾಗ ಕುಂಭರಾಶಿಯವರಿಗೆ ಪೂರ್ಣ ಸಾಡೆ ಸಾತಿ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ವೃಷಭ ರಾಶಿಯವರಿಗೆ ಪ್ರಾರಂಭ ಆಗುತ್ತೆ ಮುಂದಿನ ವರ್ಷ ಜೂನ್ ತಿಂಗಳು 2ನೇ ತಾರೀಕಿಗೆ. ನೋಡಿ, ಇವಾಗ ಸಾಡೆ ಸಾತಿ ಶನಿ ಅಂದ ತಕ್ಷಣ ಮೊದಲನೇ ಹಂತದ ಸಾಡೆ ಸಾತಿ ಶನಿ ಇವಾಗ ಯಾರಿಗೆ ಅಂತ ಅಂದರೆ, ಮೊದಲನೇ ಹಂತದ ಸಾಡೆ ಸಾತಿ ಶನಿ ಮೇಷರಾಶಿಯವರಿಗೆ. ಮೇಷರಾಶಿಯವರಿಗೆ ಪ್ರಾರಂಭದ ಸಾಡೆ ಸಾತಿ ಶನಿ ನಡೀತಾ ಇರುತ್ತೆ ಇವಾಗ. ಮಧ್ಯಮ ಸಾಡೆ ಸಾತಿ ಶನಿ ಮೀನರಾಶಿಯವರಿಗೆ. ಯಾವ ರಾಶಿನಲ್ಲಿ ಶನಿ ಸಂಚಾರ ಮಾಡ್ತಾ ಇರುತ್ತೋ ಅದೇ ರಾಶಿಯವರಿಗೆ ಮಧ್ಯಮ ಅಥವಾ 2ನೇ ಭಾಗದ ಸಾಡೆ ಸಾತಿ ಶನಿ ನಡೀತಾ ಇರುತ್ತೆ. ಕೊನೆಯ ಸಾಡೆ ಸಾತಿ ಯಾರಿಗೆ ಅಂದರೆ ಕುಂಭರಾಶಿಯವರಿಗೆ. ಮುಂದಿನ ವರ್ಷ 2027 ಜೂನ್ ತಿಂಗಳಿಗೆ ಇವರಿಗೆ ಸಾಡೆ ಸಾತಿಯ ಪೂರ್ಣ 7.5 ವರ್ಷ ಮುಕ್ತಾಯ ಆಗುತ್ತೆ. ಈ ಮೂರೂ ರಾಶಿಯವರು ಕುಂಭ ಹಾಗೂ ಮೀನರಾಶಿ ಹಾಗೂ ಮೇಷರಾಶಿ, ಮುಂದಿನ ವರ್ಷ ಪ್ರಾರಂಭ ಆಗೋದು ವೃಷಭ ರಾಶಿಯವರಿಗೆ. ನೋಡಿ, ಈ ಕುಂಭ ಮೀನ ಮೇಷ ರಾಶಿಯವ್ರಿಗೆ ಇವಾಗ ಸಾಡೆ ಸಾತಿ ಪ್ರಭಾವ ನಡೀತಾ ಇರೋದ್ರಿಂದ, ನೋಡಿ, ಸಾಡೆ ಸಾತಿ ಶನಿ ಅಂದ ತಕ್ಷಣ ಎಲ್ಲರಿಗೂ ಒಂದೇ ಫಲ ಸಿಗಲ್ಲ. ಅದು ವಯಸ್ಸು ಮೇಲೆ ಡಿಪೆಂಡ್ ಆಗುತ್ತೆ. ಈ ವ್ಯಕ್ತಿಗೆ ಸಾಡೆ ಸಾತಿ, ಈಗ ಮೀನರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಅಂದರೆ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಮೀನರಾಶಿಯವರಿದ್ದಾರೆ. ಎಲ್ರಿಗೂ ಒಂದೇ ಥರ ಫಲನಾ? ಇಲ್ಲ, ಒಬ್ಬೊಬ್ರಿಗೂ ಒಂದೊಂದು ಥರ ಫಲ. ಅದಕ್ಕೆ ನಮಗೆ ವಯಸ್ಸೆಷ್ಟು ಅಂತ ನೋಡಬೇಕು. ವಯಸ್ಸು ಫಾರ್ ಎಕ್ಸಾಂಪಲ್ 10, 12, 13, 14 ವರ್ಷದ ಒಳಗಡೆ ಇದ್ದರೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗೋಂಥ ಸಾಧ್ಯತೆಗಳಿರುತ್ತೆ. ಕಾನ್ಸಂಟ್ರೇಷನ್ ಇರಲ್ಲ, ಏಕಾಗ್ರತೆ ಇರಲ್ಲ. ನೀವು ಒಂದು ರೂಮ್ನಲ್ಲಿ ವಿದ್ಯಾಭ್ಯಾಸ ಕೂರಿಸಿದ್ರೆ ಅವ್ರಿಗೆ ಓದೋದಕ್ಕೆ ಕಾನ್ಸಂಟ್ರೇಷನ್ ಇರಲ್ಲ. 1 ಅವರ್ ಕೂತ್ರೆ 10 ರಿಂದ 15 ನಿಮಿಷ ಓದೋದು ಹೆಚ್ಚು. ಅವ್ರ ಮನಸ್ಸು ಎಲ್ಲೋ ಬೇರೆ ಕಡೆ ಹೋಗ್ತಾ ಇರುತ್ತೆ, ಓದೋದಕ್ಕಾಗಲ್ಲ, ಎಷ್ಟೊತ್ತಿಗೆ ಬುಕ್ ಮುಚ್ಚಿ ಮಡಗಲಿ, ಈ ರೀತಿ ಒಂದು ಆಗ್ತಾ ಇರುತ್ತೆ. ಯಾರಿಗೆ? ಮೀನರಾಶಿಯವ್ರಿಗೆ, ಕುಂಭರಾಶಿಯವ್ರಿಗೆ, ಮೇಷರಾಶಿಯವ್ರಿಗೆ. ಈ ಸಣ್ಣ ವಯಸ್ಸು ಅಂದರೆ 10, 12, 15 ವರ್ಷದ ಒಳಗಡೆ ಇರೋರಿಗೆ ಈ ರೀತಿ ಒಂದು ಪ್ರಾಬ್ಲಮ್ಮು. ಜೊತೆಗೆ ಬೀಳೋ ಅಂಥದ್ದು, ಕಾಲು ನೋವು, ಹಠ ಸ್ವಭಾವ, ಕೋಪ ಮಾಡ್ಕೊಳ್ಳೋ ಅಂಥದ್ದು, ಈ ರೀತಿ ಪ್ರಾಬ್ಲಮ್ಗಳಿರುತ್ತೆ. ಯಾರಿಗೆ? ಈ ವಯಸ್ಸಿನವ್ರಿಗೆ 20, 21, 22 ವರ್ಷ ದಾಟಿರೋರು, ಇವ್ರಿಗೆ ಈ ಸಾಡೆ ಸಾತಿಯ ಶನಿ ಇತ್ತು ಅಂತ ಅಂದರೆ ಆ ವಯಸ್ಸಿನವ್ರಿಗೆ ಹೆಚ್ಚು ಕೋಪ, ಆಕ್ಸಿಡೆಂಟ್ಗಳು ಆಗೋ ಅಂಥದ್ದು, ಹಠ ಸ್ವಭಾವ, ಹಿಡ್ದಿದೆ ಹಠ, ಯಾರ ಮಾತು ಕೇಳಲ್ಲ, ಮನೇಲಿ ತಂದೆ ತಾಯಿ ಮಾತುಗಳು ಕೂಡ ಕೇಳಲ್ಲ, ಹೋಗುವಾಗ ವೆಹಿಕಲ್ ಎಲ್ಲ ಫಾಸ್ಟಾಗಿ ಹೋಗೋ ಅಂಥದ್ದು, ದುಡ್ಕೋ ಅಂಥದ್ದು, ಆಕ್ಸಿಡೆಂಟ್ ಆಗಿ ಮಂಡಿ ನೋವು, ಕಾಲು ನೋವು ಇದೆಲ್ಲ ಬರ್ತಕ್ಕಂಥದ್ದು, ಮೂಳೆ ಫ್ರ್ಯಾಕ್ಚರ್ ಆಗೋ ಅಂಥದ್ದು, ಈ ರೀತಿಯೆಲ್ಲ ಇರುತ್ತೆ.
ಜೊತೆಗೆ ಈ 22 ವರ್ಷ 23 ವರ್ಷ ಈ ಥರ ಏಜ್ ಇರೋರು ನೋಡಿ, ಈ ಪ್ರೀತಿ ಪ್ರೇಮದಲ್ಲಿ ಮನಸ್ಸು ಜಾರೋಗ ಅಂಥದ್ದು, ಸಾಡೆ ಸಾತಿ ಶನಿಗಳೆಲ್ಲ ನಡೀತಾ ಇದ್ದು ಗ್ರಹಗತಿಗಳು ಅವ್ರ ಜಾತಕದ ಕೊಂಡಲ್ಲಿ ವೀಕ್ ಇತ್ತು ಅಂತ ಅಂದರೆ, ಚಂದ್ರ ಮಂಗಳನ ಕಾಂಬಿನೇಸ್ ಇತ್ತು ಅಂದರೆ, ಅಥವಾ ಸಪ್ತಮಾಧಿಪತಿ ಕೆಟ್ಟಿದ್ರೆ ಈ ರೀತಿ ಆವಾಗ ಸಾಡೆ ಸಾತಿ ನಡೀತಾ ಇದ್ರೆ ಈ ರೀತಿಗಳು ಪ್ರಾಬ್ಲಮ್. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇವ್ರಿಗೆ ಮನಸ್ಸು ಜಾರೋಗ ಅಂಥದ್ದು, ದುಡುಕ ಅಂಥದ್ದು, ವೆಹಿಕಲ್ಗಳಲ್ಲಿ ಹೋಗ್ತಾ ಇದ್ರೆ ಕಾಲ್ ಫ್ರ್ಯಾಕ್ಚರ್ ಬಿದ್ದುಬಿಡೋದು, ಆಕ್ಸಿಡೆಂಟ್ಗಳಾಗ ಅಂಥದ್ದು, ಈ ರೀತಿಗಳು ಆಗ ಅಂಥದ್ದು ಇರುತ್ತೆ. ಮತ್ತು ಹಣಕಾಸು ವಿಚಾರದಲ್ಲಿ ಯಾವುದೋ ಬೇಡದೇ ಇರೋ ಚಟಗಳೆಲ್ಲ ಕಳಿಯೋದು, ಜೂಜ್ ಕಲ್ತ್ಬಿಡೋದು, ಡ್ರಿಂಕ್ಸ್ ಕಲ್ತ್ಬಿಡೋದು, ಬೇಡದೇ ಇರೋ ಫ್ರೆಂಡ್ಸ್ಗಳು ಅಂದರೆ ಕೆಟ್ಟ ಸ್ನೇಹಿತರುಗಳು, ಕೆಟ್ಟ ಚಟಕ್ಕೆ ಬೇಗ ಮನಸ್ಸು ಜಾರೋಗ ಅಂತ ಸಾಧ್ಯತೆಗಳು ಈ ಏಜಲ್ಲಿರೋರಿಗೆ ಇರುತ್ತೆ. ಅದರ ಎಚ್ಚರಿಕೆಯಿಂದ ಇರಬೇಕು. ಏನಿದೆ ಇದಕ್ಕೆಲ್ಲ ಪರಿಹಾರ ಅಂತಂದರೆ ಖಂಡಿತವಾಗ್ಲೂ ಕೊನೆಯಲ್ಲಿ ನಾನು ಪರಿಹಾರ ಹೇಳ್ತೀನಿ. ಅದೇ ನಿಮಗೆ 30+, 30, 32, 33 ಈ ಥರ 30-32 ಏಜ್ ಈ ಥರ ಇರ್ತಕ್ಕಂಥವ್ರಿಗೆ ನೋಡಿ, ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ, ಕೆಲಸಗಳು ಸರಿಯಾಗಿ ಸಿಗಲ್ಲ, ಬಿಸ್ನೆಸ್ಸಲ್ಲಿ ಲಾಸ್, ಯಾವುದೇ ಬಿಸ್ನೆಸ್ ಮಾಡಿದ್ರೂ ಇವರಿಗೆ ಲಾಸ್ ಆಗ್ತಾ ಇರುತ್ತೆ, ಇನ್ಕಮ್ ಬರ್ತಾ ಇರಲ್ಲ. ಅದರಲ್ಲೂ ಮದುವೆ ಆಗ್ಬಿಟ್ಟಿದ್ರಂತೂ ಗಂಡ ಹೆಂಡತಿರ ಮಧ್ಯೆ ಕಲಹಗಳು, ಕಿರಿಕಿರಿ, ಜಗಳ, ಎಷ್ಟೋ ಜನ ಕೋರ್ಟ್ಗೆ ಹೋಗಿರೋ ಅಂಥ ಸಾಧ್ಯತೆಗಳು, ಪೊಲೀಸ್ ಸ್ಟೇಷನ್ಗೆ ಹೋಗಿರತ್ತೆ, ಡೈವರ್ಸ್ ಲೆವೆಲ್ಗೆಲ್ಲ ಹೋಗೋ ಅಂಥ ಸಾಧ್ಯತೆಗಳು. ಮಕ್ಕಳಾಗಿದ್ದರೆ ಆ ಏಜ್ 32-30 ಮಕ್ಕಳಿಂದ ಕೂಡ ತೊಂದರೆಗಳು, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಮಕ್ಕಳಿಂದ ಏನೋ ಪ್ರಾಬ್ಲಮ್, ಮಕ್ಕಳಿಂದ ಇವರಿಗೆ ಬ್ಯಾಡ್ ನೇಮ್ಗಳು ಬರೋ ಅಂಥದ್ದು, ಈ ರೀತಿಗಳು ಎಷ್ಟೋ ಪ್ರಾಬ್ಲಮ್ಗಳು ಈ ಏಜ್ ಅವ್ರಿಗೆ ಆಗ ಅಂಥದ್ದು ಇರುತ್ತೆ. ಅದೇ 40, 42, 43, 45 ಈ ಥರ ಏಜ್ ಇರೋ ಅಂಥವ್ರಿಗೆ ಅವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಭಾರಿ ಹುಷಾರಾಗಿರಬೇಕು. ಪ್ರಾಪರ್ಟಿ ವಿಚಾರದಲ್ಲಿ ಯಾಕಂದರೆ ಪ್ರಾಪರ್ಟಿಗಳು ಯಾವ್ದಾರ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರಲ್ಲ, ಮತ್ತು ಯಾವುದೋ ಒಂದು ಆಸ್ತಿ ಇದ್ದರೆ ಮಾರ್ಬಿಡೋ ಅಂಥದ್ದು ತುಂಬ ಪ್ರಾಬ್ಲಮ್, ಹಣಕಾಸು ಪ್ರಾಬ್ಲಮ್, ಸಾಲಗಳು ನೋಡಿ, ಸಾಲ ಆಗ್ತಾ ಇದ್ದರೆ ಈ ತಿಂಗಳು ಇಷ್ಟಿದೆ, ಬರೋ ತಿಂಗಳು ಇನ್ನೂ ಜಾಸ್ತಿ, ಅದ್ರ ಇನ್ನೂ ಜಾಸ್ತಿ ಹೆಚ್ಚೆಚ್ಚಾಗೋ ಅಂಥದ್ದು, ಬಡ್ಡಿ ಕಟ್ಟೋದಕ್ಕಾಗಲ್ಲ, ಈ ರೀತಿಗಳಾಗಿ ಪ್ರಾಪರ್ಟಿಗಳು ಮಾರೋದು, ಕಾರ್ ಮಾರ್ಬಿಡೋ ಅಂಥದ್ದು, ಸೈಟ್ ಮಾರ್ಬಿಡೋ ಅಂಥದ್ದು, ಈ ಥರ ಪ್ರಾಪರ್ಟಿಲಿ ತೊಂದರೆಗಳು. ಯಾವುದೋ ಪ್ರಾಪರ್ಟಿ ಕೂಡ ತಗೊಳ್ಳೋದಕ್ಕೆ ಅಂತ ಹೋಗ್ತಾರೆ, ಅಲ್ಲಿ ಅಡೆತಡೆಗಳು, ಪೇಪರ್ ಸರಿಯಿಲ್ಲ, ಅಥವಾ ಅಡ್ವಾನ್ಸ್ ಕೊಟ್ಟು ಸಿಕ್ಕಾಕಬಿಡೋ ಅಂಥದ್ದು, ಈ ರೀತಿ ಈ ಏಜಲ್ಲಿ ಇರೋವರಿಗೆ ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ. ಅದ್ರ ಜೊತೆಗೆ 50, 52, 53, 55+ ಆಗಿರೋ ಅಂಥ ಅವರಿಗೆ ನೋಡಿ, ಆರೋಗ್ಯದಲ್ಲಿ ತುಂಬ ತೊಂದರೆಗಳಾಗೋ ಅಂಥದ್ದು, BP ಶುಗರ್ಗಳು ಏರುಪೇರು ಆಗೋ ಅಂಥ ಸಾಧ್ಯತೆಗಳಿರುತ್ತೆ. ಶುಗರೆಲ್ಲ ಹೆಚ್ಚು ಕಡಿಮೆ ಆಗಿ ಹಾರ್ಟ್ ಪ್ರಾಬ್ಲಮ್ಗಳು, ಕಿಡ್ನಿ ಪ್ರಾಬ್ಲಮ್ಗಳು, ಕಾಲಿಗೆ ಫ್ರ್ಯಾಕ್ಚರ್ ಆಗೋ ಅಂಥದ್ದು, ಕಾಲು ನೋವು, ಮಂಡಿ ನೋವು, ಕಾಲು ಊತಗಳು, ಕಾಲು ಉರಿಗಳು, ಈ ರೀತಿಗಳು ಹೆಚ್ಚಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿನೇ ಇಲ್ಲ. ಯಾಕೋ ಮಗನಿಂದ ತೊಂದರೆ, ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ, ನೀವು ಯಾಕೋ ಎಜುಕೇಷನಲ್ಲಿ ತೊಂದರೆ ಆಯಿತು, ಈ ರೀತಿ ಒಂದು ಇವರಿಗೆ ಕಳವಳಗಳಿರುತ್ತೆ. ಮತ್ತು ಹೆಚ್ಚಾಗಿ ನಿದ್ರೆ ಸರಿಯಾಗಿ ಬರಲ್ಲ, ರಾತ್ರಿ ಹೊತ್ತೆಲ್ಲ ನಿದ್ರೆ ಬರಲ್ಲ, ಯೋಚನೆಗಳು ಮಾಡ್ತಕ್ಕಂಥದ್ದು, ಈ ರೀತಿ ಹಣಕಾಸಲ್ಲಿ ಪ್ರಾಬ್ಲಮ್, ಎಲ್ಲ ಕೆಲಸ ಕಾರ್ಯದಲ್ಲಿ ನಿಧಾನಗತಿ, ಮಂದಗತಿ, ಅಡೆತಡೆಗಳು ಹೆಚ್ಚಾಗಿರುತ್ತೆ. ಇದು ಯಾವ ಏಜಲ್ಲಿದೆ ಅಂತ ನಾವು ನೋಡಬೇಕು. ಅದಕ್ಕೆ ಫಸ್ಟು ಸಾಡೆ ಸಾತಿ 7.5 ಶನಿ ಒಬ್ಬ ವ್ಯಕ್ತಿಗೆ ನಡೀತಾ ಇದೆ ಅಂದ ತಕ್ಷಣ ಇದೇ ಥರ ಫಲ ಅಂತ ಹೇಳ್ಬಾರ್ದು. ಅವರ ವಯಸ್ಸೆಷ್ಟು, ಅವ್ರ ಏಜ್ ಎಷ್ಟು, ಆ ಏಜ್ ಮೇಲೆ ಡಿಪೆಂಡ್ ಮಾಡಿ ನಾವು ಸಾಡೆ ಸಾತಿ ಶನಿ ಈ ಏಜಲ್ಲಿ ಈ ರೀತಿ ಆಗುತ್ತೆ, ಈ ಥರ ಏಜಲ್ಲಿ ಈ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಹೋಗಬೇಕು. ಈಗ 12, 13, 15 ವರ್ಷದೊಳಗೆ ಹೋದ ಮಕ್ಳಿಗೆ ಸಾಡೆ ಸಾತಿ ಇತ್ತು ಅಂದಾಗ ಏನು ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಅಂದರೆ, ಯಾವಾಗಲೂ ಇವರು ಉತ್ತರದ ದಿಕ್ಕಿಗೆ ಕೂರಿ ಓದಬೇಕು. ಅವರ ಜಾತಕದ ಪ್ರಕಾರ, ರಾಶಿ ನಕ್ಷತ್ರ ಮತ್ತು ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರಿಗೆ ಯಾವ ದಿಕ್ಕು ಸರಿಯಾಗಿದೆ, ಯಾವ ಕಲರ್ ಚೆನ್ನಾಗಿದೆ, ಯಾವ ಕಲರ್ ಡ್ರೆಸ್ ಹಾಕೊಂಡು ಹೋದರೆ ತುಂಬ ಸೂಪರ್ ಆಗಿರ್ತಾರೆ, ಸಕ್ಸಸ್ಫುಲ್ ಆಗಿರ್ತಾರೆ, ಅದನ್ನು ತಿಳ್ಕೊಂಡು ಅದೇ ಕಲರ್ ಡ್ರೆಸ್ ಹಾಕಿ ಅವರು ಓದ್ತಾ ಬಂದರೆ ಸಕ್ಸಸ್ಫುಲ್ಲಾಗಿ ಓದ್ಬೋದು. ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಾಡೆ ಸಾತಿ ಇರುವಾಗ ಚಿಕ್ಕ ಮಕ್ಕಳಿಗೆ ಓದೋ ವಿಚಾರದಲ್ಲಿ ನೋಡಿ, 3 ಕಡಲೆಕಾಳು ಮತ್ತು ಹಸಿರು ಕಾಳು ಎರಡನ್ನು ಮಿಕ್ಸ್ ಮಾಡಿ ತಾಮ್ರದ ಗ್ಲಾಸಲ್ಲಿ ನೆನೆಸಿಟ್ಟು ರಾತ್ರಿ ಬೆಳಿಗ್ಗೆ ಅದನ್ನು ಸೇವನೆ ಮಾಡಿ ಆ ನೀರನ್ನು ಕುಡಿತಾ ಬಂದರೆ, ಖಾಲಿ ಹೊಟ್ಟೆಗೆ ಕುಡಿಬೇಕು, ಬ್ರಷ್ ಮಾಡ್ದೇ ಕುಡಿಬೇಕು. ಇದನ್ನು ಕುಡಿತಾ ಬಂದರೆ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿರುತ್ತೆ, ಓದೋ ವಿಚಾರದಲ್ಲಿ ಸಕ್ಸಸ್ಫುಲ್ಲಾಗಿ ಬೆಳವಣಿಗೆನ ಆಗ್ತಾರೆ. ಈ ಸಾಡೆ ಸಾತಿ ಶನಿಗಿರೋರು 20-22 ವರ್ಷ ಈ ರೀತಿ ಅನ್ನಲ್ಲ, ಇವರು ಸ್ನೇಹಿತರ ಸಹವಾಸ ಫಸ್ಟ್ ಬಿಡಬೇಕು, ಫ್ರೆಂಡ್ಸ್ ಸಹವಾಸ ಫಸ್ಟ್ ಬಿಡಬೇಕು. ನೋಡಿ, 10 ಕಟ್ಟ ಕಡೆ ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರೆ. ಅದರಿಂದ 10-15 ಜನ ಫ್ರೆಂಡ್ಸ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಒಬ್ಬರು ಇಬ್ಬರು ಕರೆಕ್ಟಾಗಿರೋ ಫ್ರೆಂಡ್ಸ್ ಜೊತೆ ಓಡಾಡ್ತಾ ಬಂದರೆ ಇವರು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಬೆಳಿಬೋದು. ಯಾಕಂದರೆ ಈ ಸಮಯದಲ್ಲಿ ಕೆಟ್ಟ ಫ್ರೆಂಡ್ಸ್ಗಳು ಬೇಗ ಬಂದು ಇವ್ರ ಜೊತೆ ಸೇರಿ ಕೆಟ್ಟ ಚಟಕ್ಕೆ ಮೈಂಡ್ ಇದಾಗಿ ಕೆಟ್ಟ ಚಟಕ್ಕೆ ಎಳ್ಕೊಂಡು ಹೋಗೋಂಥ ಸಾಧ್ಯತೆಗಳು, ಬೇಗ ಮನಸ್ಸು ಜಾರೋಗೋಂಥ ಸಾಧ್ಯತೆಗಳು ಇವರಿಗಿರುತ್ತೆ. ಅದರಿಂದ ಹೆಚ್ಚಾಗಿ ಹನುಮಾನ್ ಚಾಲಿಸ್ಗಳು ಓದೋ ಅಂಥದ್ದು,
ಶನಿ ಅಷ್ಟೋತ್ತರಗಳನ್ನ ಓದೋ ಅಂಥದ್ದು, ಶನಿದೇವ್ರ ಟೆಂಪಲ್ಗೆ ಹೋಗಿ ಒಂದು ಕಪ್ಪೆಳ್ಳು ಕಪ್ಪುತ್ರ ಶನಿವಾರದೊತ್ತು ಕೊಡ್ತಾ ಬಂದರೆ ಸಖತ್ ಪವರ್ಫುಲ್ ಆಗಿ ಇವರು ಬೆಳೀತಾ ಬರ್ಬೋದು, ಕಷ್ಟಗಳನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ನೋಡಿ, ಶನಿ ಭಗವಂತ ಅಂದರೆ ಕಷ್ಟಗಳು ಎಷ್ಟು ಇರುತ್ತೋ ಇಷ್ಟುದ್ದ ಇರೋದನ್ನ ಇಷ್ಟುದ್ದರಲ್ಲಿ ನಾವು ನಿವಾರಣೆ ಮಾಡ್ಕೋಬಹುದು. ಇದು ಫಸ್ಟ್ ಒನ್ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಶನಿ ಗ್ರಹ, ಶನಿ ಅಂದ ತಕ್ಷಣನೇ ಎಲ್ಲರೂ ಏನು ಮಾಡ್ತಾರೆ, ಭಕ್ತಿಗಿಂತ ಹೆಚ್ಚಾಗಿ ಭಯದಿಂದ ಇರ್ತಾರೆ, ಭಯದಿಂದ ದೇವಸ್ಥಾನಕ್ಕೆ ಹೋಗ್ತಾರೆ. ಅದನ್ನು ಖಂಡಿತವಾಗ್ಲೂ ಬಿಡಿ. ಯಾಕೆಂದರೆ ಶನಿ ಗ್ರಹ ಅಂತ ಅಂದರೆ ನ್ಯಾಯಕಾರಕ ಗ್ರಹ, ನೀತಿಕಾರಕ ಗ್ರಹ. ಶನಿ ಗ್ರಹ ಸಖತ್ ಪವರ್ಫುಲ್, ಆಯುಸ್ಸಿಗೆ ಅಧಿಪತಿ ಅಂತ ಹೇಳ್ತೀವಿ, ಕರ್ಮಕಾರಕ. ಯಾಕಂದರೆ ನಾವೇನು ಮಾಡ್ತೀವೋ ಅದನ್ನು ಕೊಡ್ತಕ್ಕಂಥ ಗ್ರಹನೇ ಶನಿ ಗ್ರಹ. ಇವನು ಈ ಸಾಡೆ ಸಾತಿಗಳಲ್ಲಿ ಏನು ಮಾಡ್ತಾನೆ ಅಂತಂದರೆ 7.5 ಶನಿಗಳಲ್ಲಿ ಪೂರ್ವ ಜನ್ಮದ ಪುಣ್ಯ, ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ, ಪಾಪ, ಪುಣ್ಯಗಳು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಒಬ್ಬ ಮನುಷ್ಯ ಒಂದು ಕಲ್ಲು ಹೇಗಿರುತ್ತೆ ಅದನ್ನು ಕೊರೆದಿ ಕೆತ್ತಿ ಅದನ್ನು ಶಿಲೆ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಒಬ್ಬ ಮನುಷ್ಯನ ಅಹಂಕಾರಗಳು, ದೋಷ, ದ್ವೇಷಗಳು, ಏನೇನು ತೊಂದರೆಗಳೈತೆ, ದುರಂಕಾರ ಎಲ್ಲನೂ ತೆಗೆದು ಒಬ್ಬ ಪರ್ಫೆಕ್ಟ್ ವ್ಯಕ್ತಿಯನ್ನಾಗಿ ಸಮಾಜಕ್ಕೆ ಬಿಡ್ತಕ್ಕಂಥ ಕೆಲಸನ ಮಾಡೋನೇ ಶನಿಗ್ರಹ. ಅದರಿಂದ ಈ ಶನಿಗ್ರಹಕ್ಕೆ ನೀವು ಭಯದಿಂದ ಹೋಗಬೇಡಿ, ಭಕ್ತಿಯಿಂದ ಹೋಗಿ, ಶ್ರದ್ಧೆಯಿಂದ ಹೋಗಿ. ಯಾಕಂದರೆ ಈ ಥರ ಇರುವಾಗ ಶನಿದ್ದು ಪ್ರಾಬ್ಲಮ್ ಯಾರ್ಯಾರಿಗಿದೆಯೋ ಸಾಡೆ ಸಾತಿ ಎಲ್ಲರೂ ಕೂಡ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಗುರು ಹಿರಿಯರಿಗೆ ನೀವು ಗೌರವವನ್ನು ಕೊಡಿ. ಅದನ್ನು ಶನಿ ಯಾವತ್ತಿದ್ರೂ ಪೀಡೆಯನ್ನು ತೆಗೆದು ಪಾಸಿಟಿವ್ ಎನರ್ಜಿನ ಪಾಸ್ ಮಾಡೋಂಥ ಕೆಪಾಸಿಟಿ ಶನಿಗೆ ಈ ರೀತಿ ನಡ್ಕೊಂಡಾಗ ಇದ್ದೇ ಇರುತ್ತೆ. ನೋಡಿ, ಈ ಥರ ನಾವು 20-22 ವರ್ಷದವರು ಈ ರೀತಿ ಬೇಗ ಏನಂದರೆ ಕೆಟ್ಟ ಚಟಕ್ಕೆ, ಆಕ್ಸಿಡೆಂಟ್ಗಳು ಈ ಥರದ್ದೆಲ್ಲ ಇರುತ್ತಲ್ವ. ಅದರಿಂದ ನೀವು ಕಪ್ಪು ನಾಯಿ, ಹಸುಗೆ, ಕಪ್ಪು ಕಲರ್ ಇರ್ತಕ್ಕಂಥ ಯಾವುದೇ ಪ್ರಾಣಿಗಳಿಗೆ ನೀವು ಆಹಾರವನ್ನು ಹಾಕ್ತಾ ಬನ್ನಿ, ಮಂಗಗಳಿಗೆ, ಕಾಗೆಗಳಿಗೆ ಆಹಾರವನ್ನು ಹಾಕ್ತಾ ಬನ್ನಿ. ನೀವು ಸಾಡೆ ಸಾತಿಯ ಪ್ರಭಾವ, ಕೆಟ್ಟ ಪ್ರಭಾವದಿಂದ ಕಡಿಮೆನ ಮಾಡ್ಕೋಬೋದು. ನಿವಾರಣೆ ಅಂತೂ ಮಾಡ್ಕೊಳಕ್ಕಾಗಲ್ಲ. ಶನಿಯಿಂದ ನೀವು ಬಚಾವಾಯ್ತೀವಿ, ಅವರಿಂದ ನಾವು ಎಲ್ಲವನ್ನು ದೋಷ ನಿವಾರಣೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಸುಳ್ಳು. ಆದರೆ ದೊಡ್ಡ ದೊಡ್ಡ ಕಷ್ಟಗಳನ್ನ ಸಣ್ಣ ಕಷ್ಟದಲ್ಲೇ ನೀವು ನಿವಾರಣೆ ಮಾಡ್ಕೋಬೋದು. ಆ ಸಣ್ಣ ಕಷ್ಟನ ಎದುರಿಸೋಂಥ ಧೈರ್ಯ, ಕೆಪಾಸಿಟಿ ಆ ಭಗವಂತ ನಿಮಗೆ ಕೊಡ್ತಾನೆ. ಯಾವತ್ತೂ ಶನಿ ಆರಾಧನೆಗಳು, ಆಂಜನೇಯ ಸ್ವಾಮಿನ ಆರಾಧನೆಗಳು, ದುರ್ಗಾದೇವಿನ ಆರಾಧನೆಗಳು ಮತ್ತು ಕಾಳ ಭೈರವೇಶ್ವರನ ಆರಾಧನೆನ ನೀವು ತಪ್ಪದೆ ನೀವು ಮಾಡ್ತಾ ಬಂದರೆ ಎಂಥ ದೊಡ್ಡ ದೊಡ್ಡ ಕಷ್ಟಗಳನ್ನು ಕೂಡ ಸಣ್ಣದಾಗಿದ್ದು ಅದನ್ನು ಎದುರಿಸ್ಕೊಂಡು ಹೋಗೋ ಅಂಥ ಧೈರ್ಯ, ಕೆಪಾಸಿಟಿ ಆ ಭಗವಂತ ನಿಮಗೆ ಕೊಡ್ತಾನೆ. ನೆಕ್ಸ್ಟ್, ನಿಮಗೆ 30+ ಆಗಿರೋ ಅಂಥವರು ಮದುವೆ ವಿಚಾರದಲ್ಲಿ ಅಡೆತಡೆ ಆಗ್ತಾ ಇರೋದು, ಮತ್ತು ಮದುವೆ ಆಗಿರ್ತಕ್ಕಂಥವ್ರಿಗೆ ತೊಂದರೆಗಳು, ಕಿರಿಕಿರಿ, ಗಂಡ ಹೆಂಡತಿನ ಮಧ್ಯೆ ತೊಂದರೆಗಳು, ಜಗಳ, ಯಾಕಂದರೆ ಕೋರ್ಟ್ ಲೆವೆಲ್ಲು, ಪೊಲೀಸ್ ಸ್ಟೇಷನ್ನು, ಡೈವರ್ಸ್ ಲೆವೆಲ್ಗೆಲ್ಲ ಹೋಗೋಂಥದ್ದು, ನ್ಯಾಯ ತೀರ್ಮಾನ ಮಾಡ್ತಕ್ಕಂಥದ್ದು ಇದರೆಲ್ಲ ಇರುತ್ತೆ. ಅದರಿಂದ ನೋಡಿ, ನೀವು ಪ್ರತಿದಿನ ಆರಾಧನೆನ, ಶನಿ ಆರಾಧನೆ, ಹನುಮಾನ್ ಚಾಲೀಸ್ಗಳನ್ನ ಓದ್ಕೊಳ್ತಕ್ಕಂಥದ್ದು, ಮತ್ತು ನಿಮ್ಮ ತಂದೆ ತಾಯಿಗೆ ಹೆಚ್ಚು ಗೌರವವನ್ನು ಕೊಡೋಂಥದ್ದು, ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಈ ಕೆಲಸಗಳನ್ನ ಮಾಡ್ತಾ ಬನ್ನಿ. ಮತ್ತು ಅನ್ಯಾಯ ಕಡಿಮೆ ಮಾಡಿ, ಮೋಸ ಕಡಿಮೆ ಮಾಡಿ. ಯಾವಾಗ ಅನ್ಯಾಯ ಮೋಸ ಮಾಡ್ತೀರೋ ಎಲ್ಲ ಪೂರ್ವ ಜನ್ಮದ ಪಾಪಗಳೆಲ್ಲ ಬಂದು ಇವಾಗ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಬಂದು ನಿಮಗೆ ಸೇರಿ ಹೆಚ್ಚು ಪ್ರಾಬ್ಲಮ್, ಹೆಚ್ಚು ತೊಂದರೆಗಳನ್ನ ಕೊಡ್ತಕ್ಕಂಥ ಕೆಲಸ ಶನಿದೇವರು ಮಾಡ್ತಾರೆ. ನೆಕ್ಸ್ಟ್, ನಿಮಗೆ 40, 42, 43, 45, 45 ವರ್ಷ ಆಸುಪಾಸಲ್ಲಿರ್ತಕ್ಕಂಥವ್ರಿಗೆ ಸಾಡೆ ಸಾತಿನಲ್ಲಿ ಯಾರು ಮೀನರಾಶಿ, ಮೇಷರಾಶಿ, ಕುಂಭರಾಶಿಯಲ್ಲಿ ಈ ಏಜ್ ಅವ್ರು ಇರ್ತೀರಾ ಅವ್ರಿಗೆ ನೋಡಿ, ಈ ಪ್ರಾಪರ್ಟಿ ವಿಚಾರದಲ್ಲಿ ಮನೆ ಕಟ್ಟಬೇಕು ಆಗ್ತಾ ಇರಲ್ಲ, ಕಟ್ಟಿರೋದು ಅರ್ಧಂಬರ್ಧ ಆಗ್ಬಿಡೋ ಅಂಥ ಸಾಧ್ಯತೆಗಳಿರುತ್ತೆ. ಏನೇ ಪ್ರಾಪರ್ಟಿ ತಗೊಳಕ್ಕೆ ಹೋದ್ರೆ ನಿಧಾನಗತಿ, ಮಂದಗತಿ, ನೀವು ಅಂದ್ಕೊಂಡಿರೋ ಟೈಮಲ್ಲಿ ಕಾಣ್ತಾ ಇದೆ, ನಿಮ್ಮ ಕೈಗೆ ಸಿಕ್ಕಲ್ಲ, ನಿಮ್ಮ ಕೈಯಲ್ಲಿದೆ, ಬಾಯಿಗೆ ತಿನ್ನೋಕ್ಕಾಗಲ್ಲ. ಈ ರೀತಿ ಒಂದು ಲೆವೆಲಲ್ಲಿ ಕೂಡ ಶನಿ ಸಾಡೆ ಸಾತಿನಲ್ಲಿ ನಿಮ್ಗೆ ಆಗ್ತಾ ಇರುತ್ತೆ. ಯಾವುದೊಂದು ಲೋನ್ಗೆ ಅಪ್ಲೈ ಮಾಡಿದ್ರೆ ಮನೆ ಕಟ್ಟಬೇಕು, ಲೋನ್ ಆಗಲ್ಲ, ಡಿಲೇ ಆಗ್ತದೆ, ಲೇಟ್ ಆಗುತ್ತೆ. ಯಾಕಂದರೆ ಶನಿ ಗ್ರಹ ಒಂದು ರಾಶಿನಲ್ಲಿ 2.5 ವರ್ಷ ಸಂಚಾರ ಮಾಡುತ್ತೆ. 9 ಗ್ರಹದಲ್ಲಿ ಈ ಶನಿ ಗ್ರಹನೇ ನಿಧಾನಗತಿ ಸಂಚಾರ. ಅದೇ ನೋಡಿ, ಚಂದ್ರ 2.5 ದಿನ ಒಂದು ರಾಶಿನಲ್ಲಿ ಇರ್ತಾರೆ ಅಷ್ಟೇ. ಅದೇ ಶನಿ ಗ್ರಹ 2.5 ವರ್ಷ, 2.5 ದಿನಕ್ಕೂ 2.5 ವರ್ಷಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಅದರಿಂದ ನಿಧಾನಗತಿ ಗ್ರಹ ಆಗಿರೋದ್ರಿಂದ ನಿಧಾನಗತಿಲಿ ಫಲ ಕೊಡುತ್ತೆ. ಆ ನಿಧಾನಗತಿನ ಫಾಸ್ಟ್ ಮಾಡ್ಕೋಬೇಕಾದ್ರೆ ನಮ್ಮ ಕೈನಲ್ಲಿರುತ್ತೆ. ಏನೇನು ಪರಿಹಾರಗಳಿದೆ, ಆ ಪರಿಹಾರ ಹೇಗೆ ನಾವು
ನಿವಾರಣೆ ಮಾಡ್ಕೋಬೇಕು, ಏನು ಫಾಲೋ ಅಪ್ ಮಾಡಿದ್ರೆ ಇದರಿಂದ ನಾವು ಬಚಾವ್ ಮಾಡ್ಕೋಬಹುದು, ಇದನ್ನು ಖಂಡಿತವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಪ್ರಕಾರ ನಡ್ಕೊಂಡೋಗಿ 40-45 ಆಸುಪಾಸು ಇಲ್ಲಿರ್ತಕ್ಕಂಥವ್ರು ಪ್ರಾಪರ್ಟಿ ಎಲ್ಲ ಮಾರ್ಬಿಡೋ ಅಂಥದ್ದು, ಶನಿ ಆದ್ರೂ ನಿಮ್ಮ ಜಾತಕದಲ್ಲಿ ಏನಾದರೂ ನೀಚನಾಗಿ ಕೆಟ್ಟೋಗಿದ್ರೆ ಮನೆ ಮಠ ಎಲ್ಲ ಮಾರ್ಕೊಂಡು ಹೊರಗಡೆ ಹೊಂಟೋಗ್ಬಿಡ್ತಾರೆ, ಊರು ಬಿಟ್ಟು ಹೊಂಟೋಗ್ಬಿಡ್ತಾರೆ. ಹೆಂಡತಿ ಜೊತೆ ಕಿರಿಕಿರಿ ಜಗಳ, ಡೈವರ್ಸ್ ಲೆವೆಲ್ಲು, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ, ಇವರೇ ಒಂದು ಕಡೆ, ಈ ರೀತಿಯೆಲ್ಲ ಆಗೋ ಅಂಥ ಸಾಧ್ಯತೆಗಳೆಲ್ಲ ಇರುತ್ತೆ. ಅದರಿಂದ ಗ್ರಹಗತಿಗಳು ಕೆಟ್ಟಾಗ ನಮಗೆ ಬೇಕಾಗಿರೋದು ಏನು ಅಂದರೆ ನಮ್ಮ ಹೆಸರು ಪವರ್ ಆಗಿರಬೇಕು. ನಾವಿರೋ ಅಂಥ ವಾಸ್ತು, ನಾವೆಲ್ಲಿರ್ತೀವಿ ವಾಸ್ತು ಯಾಕೆ ಬೇಕು, ಹೆಸರು ಚೆನ್ನಾಗಿರೋದು ಯಾಕೆ ಬೇಕು ಅಂದರೆ ನಮ್ಮ ಗ್ರಹ ಕೆಟ್ಟಾಗ ಅದೇ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಅದಕ್ಕೆ ವಾಸ್ತು ಪ್ರಕಾರ ಮನೆ ಕಟ್ಟಿ ಅಂತೀವಿ. ಈ ವಾಸ್ತು ಬಗ್ಗೆ ಇನ್ನೊಂದ್ಸರಿ ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀರಿ. ಇಲ್ಲಿ ವಿಚಾರ ಬಂತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ 7.5 ಯಾವ ಏಜಲ್ಲಿ ನೀವು ಇದ್ದೀರಾ ಅಂತ ಫಸ್ಟ್ ನೀವು ನೋಡ್ಕೊಳ್ಳಿ. ಇದ್ರ ಜೊತೆಗೆ 50 to 55, 60 ಈ ಥರ 55+ ಆಗಿರ್ತಕ್ಕಂಥವ್ರಿಗೆ ಏನು ಪ್ರಾಬ್ಲಮ್ 7.5 ಶನಿ. ಈ 55+ ಆಗಿರ್ತಕ್ಕಂಥವ್ರು ಮೀನರಾಶಿ, ಕುಂಭರಾಶಿ, ಮೇಷರಾಶಿಲಿ ಯಾರ್ಯಾರು ಇದ್ದೀರಾ ನೋಡಿ, ಇದನ್ನ ಆರೋಗ್ಯದಲ್ಲಿ ತುಂಬ ಏರುಪೇರು ಆಗೋಂಥದ್ದು, ದೀರ್ಘಕಾಲದ ಕಾಯಿಲೆಗಳಾಗೋಂಥ ಸಾಧ್ಯತೆಗಳಿರುತ್ತೆ. ಏನಾದ್ರು ಆಸ್ಪತ್ರೆಗೆ ಹೋದರೆ ಲಕ್ಷಾಂತರ ರೂಪಾಯಿ ಖರ್ಚಾಗೋಂಥದ್ದು, ಒಂದಿನ 2 ದಿನಕ್ಕೆ ಡಿಸ್ಚಾರ್ಜ್ ಆಗಲ್ಲ, 16 ದಿನ ಮತ್ತೆ 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 ಹೋಗ್ತಾ ಇರೋದು, ಏನೋ ಸ್ಕ್ಯಾನಿಂಗ್ ಮಾಡ್ತಾರೆ, ಏನೋ ಪ್ರಾಬ್ಲಮ್, ಈ ರೀತಿ ಕಾಲು ನೋವು, ಕಾಲು ಊತಗಳು, ಮಂಡಿ ನೋವುಗಳ ಬರ್ತಕ್ಕಂಥದ್ದು, ಕಾಲು ಉರಿಗಳೆಲ್ಲ ಬರ್ತಕ್ಕಂಥದ್ದು, ಈ ರೀತಿ ಎಲ್ಲ ಆಗುತ್ತೆ. ಪ್ರತಿದಿನ ಹನುಮಾನ್ ಚಾಲೀಸ್ನ, ಶನಿ ಅಷ್ಟೋತ್ರನ ಪ್ರತಿದಿನ ಪಠನೆಯನ್ನು ಮಾಡಬೇಕು. ಬೆಳಗಿನ ಜಾವ ಬೇಗ ಎದ್ದು ಪಠನೆಯನ್ನು ಮಾಡಬೇಕು. ಮತ್ತು 55+ ಇರೋರು ಶನಿದು ಯಾವುದೇ ಪ್ರಾಬ್ಲಮ್ ಇದ್ರು, ಶನಿ ದಶೆ ನಡೀತಾ ಇದ್ರೂ ವಾಕ್ ಮಾಡೋದು, ವ್ಯಾಯಾಮ ಮಾಡೋದು ಬೆಳಗ್ಗೆ ಇವತ್ತು ನಿಲ್ಲಿಸಬೇಡಿ. ಇದನ್ನು ಮಾಡಿ, ಇದು ನಿಮ್ಮನ್ನು ಕಾಪಾಡುತ್ತೆ. ಜೊತೆಯಲ್ಲಿ ಈ ಶನಿದಿರುವಾಗ ಪ್ರತಿ ಶನಿವಾರ ನೀವು ಆಂಜನೇಯ ಟೆಂಪಲ್ಗೆ ಹೋಗಿ ಒಂದು ದರ್ಶನ ಮಾಡೋದು. ಈ ಶನಿದೇವ್ರಿಗೆ ಹೋಗಿ ಆನಂತರ ಆಂಜನೇಯ ಟೆಂಪಲ್ಗೆ ಹೋಗಿ ನೀವು ಮನೆಗೆ ಬಂದರೆ ತುಂಬ ಸಕ್ಸಸ್ಫುಲ್ ಆಗೋಂಥದ್ದು. ದುರ್ಗಾದೇವಿನ ಆರಾಧನೆ ಮಾಡ್ತಕ್ಕಂಥದ್ದು, ನೋಡಿ ಕಾಳಭೈರವೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು, ನೀವು ರುದ್ರಾಭಿಷೇಕನ ಮಾಡಿಸಿ 7.5 ಇರ್ತಕ್ಕಂಥವ್ರಿಗೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ಆರೋಗ್ಯದಲ್ಲಿ ತುಂಬ ಏರುಪೇರಾಗೋದು, ಆಯಾಸಗಳು, ಬೆಳಗ್ಗೆ ಇದ್ದರೆ ಬ್ಯಾಕ್ ಪೈನ್, ಮಂಡಿ ನೋವು, ಬೆನ್ನು ನೋವುಗಳು, ಈ ರೀತಿಗಳು ಹೆಚ್ಚಾಗಿರುತ್ತೆ. ಎಲ್ಲ ಕೆಲಸದ ನಿಧಾನಗತಿ. ಅವ್ರ ಮಕ್ಕಳಿಂದ ಕೂಡ ತೊಂದರೆಗಳು, ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ, ಮಕ್ಕಳಿಗೆ ಒಂದು ಎಜುಕೇಷನ್ ಆಗ್ತಾ ಇಲ್ಲ, ಎಲ್ಲೂ ಸೆಟ್ಲ್ ಆಗಿಲ್ಲ, ಏನೋ ವ್ಯವಹಾರ ಮಾಡೋಕ್ಕೆ ಹೋದ್ರು ಲಾಸ್ ಆಗೋಯ್ತು, ಈ ರೀತಿ ಎಲ್ಲ ಮಕ್ಕಳಿಂದ ಕೂಡ, ಹೆಂಡತಿಯಿಂದ ಕೂಡ, ಹೊರಗಡೆ ಜನಗಳು, ಎಷ್ಟೋ ಜನಗಳು ನಿಮ್ಗೆ ತುಂಬ ಚೆನ್ನಾಗಿರೋ ನಿಷ್ಠುರಗಳು ಆಗ್ಬಿಡ್ತಾರೆ, ಎಲ್ಲ ಏಜ್ನವ್ರು ಕೂಡ ನಿಷ್ಠುರಗಳಾಗ್ಬಿಡ್ತಾರೆ. ಈ ರೀತಿ ಇರುವಾಗ ಶನಿಯ ಆರಾಧನೆ ಹೆಚ್ಚಾಗಿರಬೇಕು. ನೀವು ನಿಯತ್ತಾಗಿರಬೇಕು, ಮೋಸ ಕಡಿಮೆ ಮಾಡಬೇಕು, ಕೆಟ್ಟ ಚಟದಿಂದ ದೂರ ಇರಬೇಕು, ಒಳ್ಳೆ ಜನ, ಒಳ್ಳೆ ಚಟ, ಒಳ್ಳೆ ಭಾವನೆಗಳು, ನೀವು ಬುಕ್ ಓದ್ತಕ್ಕಂಥದ್ದು, ನೀವು ಗುರು ಚರಿತ್ರೆಗಳನ್ನ ಓದ್ತಕ್ಕಂಥದ್ದನ್ನು ಮಾಡಿ. ತುಂಬ ನಿಮ್ಗೆ ಯಾವ್ಯಾವ ಗ್ರಂಥಗಳು ಓದ್ಬೋದು ಇದನ್ನೆಲ್ಲ ಓದ್ತಾ ಬನ್ನಿ. ಆವಾಗ ನಿಮಗೆ ಶನಿಗ್ರಹ ತುಂಬ ಸಪೋರ್ಟಿವ್ ಆಗಿ ಇರ್ತಾನೆ. ಮತ್ತು ಶನಿಗ್ರಹ ಇರುವಾಗ ಯಾವಾಗಲೂ ಎಲ್ಲರ ಚಿಕ್ಕ ಮಕ್ಕಳು ಬಿಟ್ಟು ಎಲ್ಲ ಏಜವ್ರು ಕೂಡ ಸೌತ್ ಫೇಸಲ್ಲೇ ಮಾಡಬೇಕು. ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಿ, ಸಖತ್ ಪವರ್ ಆಗಿರ್ತದೆ. ನೀವು ಮಲಗೋ ರೂಮಲ್ಲಿ ನೋಡಿ ಹೇಳ್ತೀನಿ, ಚಿಕ್ಕವ್ರಿಗೆ ಮತ್ತು ದೊಡ್ಡ ಏಜ್ ಅವ್ರಿಗೆ ಕನ್ನಡಿ ಇರಬಾರ್ದು. ಮೀಡಿಯಮ್ ಏಜ್ ಇರ್ತದಲ್ಲ, 22, 23 ಮತ್ತು 40, 45 ಒಳಗಡೆ ಇರ್ತಕ್ಕಂಥವ್ರಿಗೆ ಕನ್ನಡಿನೂ ಇರಬಾರ್ದು. ದೇವ್ರ ಫೋಟೋನು ನಿಮ್ಮ ರೂಮ್ ಒಳಗಡೆ ನೀವು ಮಲಗೋ ಜಾಗದಲ್ಲಿ ಇರಬಾರ್ದು. ಇದ್ರೆ ನೋಡಿ, ನಿಮಗೆ ಹೇಳ್ತಾ ಇದ್ದಿಲ್ಲ, ರಾತ್ರಿ ಸರಿಯಾಗಿ ನಿದ್ರೆ ಬರಲ್ಲ, ಲೇಟ್ ಮಲಗೋದು, ಲೇಟಾಗಿ ಎದ್ದೇಳೋದು. ಯಾವಾಗ ಸೂರ್ಯ ಉದಯ ಆದಮೇಲೆ ಎದ್ದೇಳ್ತೀರ 7.5 ಶನಿಯಲ್ಲಿ ನಿಮಗೆ ಕಾಲ್ ಪ್ರಾಬ್ಲಮ್, ಆರೋಗ್ಯ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. 7.5 ಶನಿ ಅಂದ ತಕ್ಷಣ ಎಲ್ಲರಿಗೂ ಒಂದೇ ಫಲ ಇರಲ್ಲ. ಯಾವ್ಯಾವ ಏಜಲ್ಲಿ, ಯಾವ್ಯಾವ ವಯಸ್ಸವರಿಗೆ ಯಾವ್ಯಾವ ಫಲಗಳು, ಏನೇನು ತೊಂದರೆಗಳಿರುತ್ತೆ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಆದರೆ 7.5 ಶನಿಯನ್ನೇ ಕೂಡ ಗ್ರಹಗತಿಗಳು ಚೆನ್ನಾಗಿದ್ದು, ನಾನು ಹೇಳಿರ್ತಕ್ಕಂಥ ನಿವಾರಣೆಗಳನ್ನ ಕ್ಲೀನಾಗಿ ಫಾಲೋ ಅಪ್ ಮಾಡ್ಕೊಂಡು, ಅದ್ರ ಜೊತೆಗೆ ನಿಮ್ಮ ಜಾತಕದಲ್ಲಿ ಯಾವ ನಕ್ಷತ್ರ, ನಿಮ್ಮದು ಯಾವ ಡೇಟಲ್ಲಿ ಹುಟ್ಟಿದ್ದೀರಾ, ಅದಕ್ಕೆ ಸಂಪತ್ತಾರೆ, ಸಾಧಕತಾರೆ ನಕ್ಷತ್ರಗಳೇನು, ಅದ್ರ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ್ಯಾವ ಲಕ್ಕಿ ಡೇಟ್ಸ್ಗಳು, ಯಾವ ದಿನ ಏನು ಕೆಲಸ ಮಾಡಿದ್ರೆ ಅಂತ ನಾವು ನಮ್ಮ ಜಾತಕದಲ್ಲಿ ನಿಮ್ಗೆ ಹೇಳ್ಕೊಟ್ಟಿರ್ತೀವಿ. ಅದನ್ನ ನೀವು ಫಾಲೋ ಅಪ್ ಮಾಡ್ಕೊ ಬಂದರೆ ಶನಿ 7.5 ಒಳ್ಳೊಳ್ಳೆ ಮನೆಗಳು, ದೊಡ್ಡ ದೊಡ್ಡ ಮನೆಗಳು ಕಟ್ಟ ಅಂತ ಯೋಗಗಳು ಕೂಡ 7.5 ಶನಿಯಲ್ಲೇ ಇರುತ್ತೆ. ಅದ್ರ ಜೊತೆಗೆ ಒಳ್ಳೆ ವೆಹಿಕಲ್, ನೀವು ಚಿಕ್ಕದಾಗಲ್ಲ ದೊಡ್ಡದಾಗಿ ವೆಹಿಕಲ್ ತಗೊಳ್ಳೋ ಅಂತ ಯೋಗ ಕೂಡ ನಿಮ್ಗಿರುತ್ತೆ. ಒಳ್ಳೊಳ್ಳೆ ಕೆಲಸ ಕಾರ್ಯಗಳು, ಒಳ್ಳೆ ನೇಮ್ ಫೇಮ್ 7.5 ಶನಿಲೂ ಕೂಡ ಎಷ್ಟೋ ಜನಕ್ಕೆ ಬಂದಿದೆ. ಶನಿ 7.5 ಬಂತು ಅಂದ ತಕ್ಷಣ ಕೆಟ್ಟದ್ದೇ ಆಗ್ಬಿಟ್ಟೆ, ನೆಗೆಟಿವ್ನೇ ಆಗ್ಬಿಡುತ್ತೆ ಅಂತ ಯಾವುದೇ ಕಾರಣಕ್ಕೂ ತಿಳ್ಕೊಬೇಡಿ. ಅವರಿಗೆ ನೀವು ಭಕ್ತಿಯಿಂದ, ಭಯದಿಂದ ಹೋಗ್ಬಿಡಿ. ಭಕ್ತಿಯಿಂದ ಹೋಗಿ ಏನೇನು ನೀವು ಮಾಡಬೇಕು ಅದನ್ನೆಲ್ಲ ನೀವು ಫಾಲೋ ಅಪ್ ಮಾಡ್ಕೊಂಡೋಗಿ ಖಂಡಿತವಾಗ್ಲೂ 7.5 ಶನಿನಲ್ಲಿ ಎಲ್ಲ ಯೋಗನೂ ಕೂಡ ನಿಮಗೆ ಸಿಗುತ್ತೆ. ಈ ಥರ ಹೇಳ್ತಾ 7.5 ಶನಿಯ ಪ್ರಭಾವ ಹೇಗೆ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.
ಶನಿಯ ಸಾಡೆ ಸಾತಿ ಅಂದರೆ 7.5 ಶನಿ ಅಂತ ಅಂದರೆ ಏನು, ಇದು ಯಾರ್ಯಾರಿಗಿದೆ, ಇದ್ರ ಫಲಗಳೇನು, ಇದರಿಂದ ನೆಗೆಟಿವ್ ಏನು ಪಾಸಿಟಿವ್ ಏನು, ಇದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಶನಿ ಸಂಚಾರ ಒಂದು ರಾಶಿನಲ್ಲಿ 2.5 ವರ್ಷ ಸಂಚಾರವನ್ನು ಮಾಡುತ್ತೆ. ಅದರ ಹಿಂದಿನ ರಾಶಿ 2.5 ವರ್ಷ, ಹಿಂದಿನ ರಾಶಿಗೂ ಅದರ ಪ್ರಭಾವ ಬೀರ್ತಾ ಇರುತ್ತೆ. ಮುಂದಿನ ರಾಶಿನಲ್ಲಿ 2.5 ವರ್ಷ ಶನಿ ಸಂಚಾರ ಮಾಡುತ್ತೆ, ಅದರ ಪ್ರಭಾವವನ್ನು ಬೀರುತ್ತೆ. ಮೂರೂ ರಾಶಿಯ ಟೋಟಲ್ 2.5 7.5 ಶನಿನ ಸಾಡೆ ಸಾತಿ ಶನಿ ಅಂತ ಕರಿತೀವಿ ನಾವು. ಮೀನ ರಾಶಿನಲ್ಲೇ, ಅದರಿಂದ ಮೀನ ರಾಶಿಯವರಿಗೆ ಸಾಡೆ ಸಾತಿ ಶನಿ. ಕುಂಭ ರಾಶಿ ಅದರ ಹಿಂದಿನ ರಾಶಿ, ಇವ್ರಿಗೆ ಸಾಡೆ ಸಾತಿ ಶನಿ ಇದೆ. ಮುಂದಿನ ರಾಶಿ ಯಾವ ಮೇಷರಾಶಿಯವ್ರಿಗೂ ಕೂಡ ಸಾಡೆ ಸಾತಿಯ ಶನಿ ಇದೆ ಇವ್ರಿಗೆ. ಎಲ್ರಿಗೂ ಒಂದೇ ಥರ ಫಲನ ಇಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಫಲ. ಅದಕ್ಕೆ ನಮಗೆ ಏಜ್ ವಯಸ್ಸೆಷ್ಟು ಅಂತ ನೋಡಬೇಕು. 10, 12, 13, 14 ವರ್ಷದ ಒಳಗಡೆ ಇದ್ದರೆ ಅವರಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಂತ ಸಾಧ್ಯತೆಗಳಿರುತ್ತೆ. 20, 21, 22 ವರ್ಷ ದಾಟಿರೋರು ಇವ್ರಿಗೆ ಈ ಸಾಡೆ ಸಾತಿಯ ಶನಿ ಇತ್ತು ಅಂತ ಅಂದರೆ ಆ ವಯಸ್ಸಿನವ್ರಿಗೆ ಹೆಚ್ಚು ಕೋಪ, ಆಕ್ಸಿಡೆಂಟ್ಗಳು ಅಂಥದ್ದು, ಹಠ ಸ್ವಭಾವ, ಹಿಡ್ದಿದೆ ಹಠ. 30+, 30, 32, 33 ಈ ಥರ 30, 32 ಏಜ್ ಈ ಥರ ಇರ್ತಕ್ಕಂಥವ್ರಿಗೆ ನೋಡಿ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ, ಕೆಲಸಗಳು ಸರಿಯಾಗಿ ಸಿಗಲ್ಲ, ಬಿಸ್ನೆಸ್ಸಲ್ಲಿ ಲಾಸ್. 40, 42, 43, 45 ಈ ಥರ ಏಜ್ ಇರೋ ಅಂಥವ್ರಿಗೆ ಅವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಭಾರಿ ಹುಷಾರಾಗಿರಬೇಕು. ಓದ ಮಕ್ಳಿಗೆ ಸಾಡೆ ಸಾತಿ ಇತ್ತು ಅಂದಾಗ ಏನು ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ ಯಾವಾಗಲೂ ಇವರು ಉತ್ತರದ ದಿಕ್ಕಿಗೆ ಕೂರಿ ಓದಬೇಕು. ಈ ಸಾಡೆ ಸಾತಿ ಶನಿ ಇರೋರು 20, 22 ವರ್ಷ ಈ ರೀತಿ ಅನ್ನಲ್ಲ, ಇವರು ಸ್ನೇಹಿತರ ಸಹವಾಸ ಫಸ್ಟ್ ಬಿಡಬೇಕು. ಶನಿ ಆರಾಧನೆಗಳು, ಆಂಜನೇಯ ಸ್ವಾಮಿನ ಆರಾಧನೆಗಳು, ದುರ್ಗಾದೇವಿನ ಆರಾಧನೆಗಳು ಮತ್ತು ಕಾಳ ಭೈರವೇಶ್ವರನ ಆರಾಧನೆನ ನೀವು ತಪ್ಪದೆ ನೀವು ಮಾಡ್ತಾ ಬಂದರೆ ಎಂಥ ದೊಡ್ಡ ದೊಡ್ಡ ಕಷ್ಟಗಳನ್ನು ಕೂಡ ಸಣ್ಣದಾಗಿದ್ದು ಅದನ್ನು ಎದುರಿಸ್ಕೊಂಡು ಹೋಗೋ ಅಂಥ ಧೈರ್ಯ, ಕೆಪಾಸಿಟಿ ಆ ಭಗವಂತ ನಿಮಗೆ ಕೊಟ್ಟೆ ಕೊಡ್ತಾನೆ.